ಅವರನ್ನ ನೆನೆಸ್ಕೊಂಡ್ರೆ ನಾನು ಇಲ್ಲಿ ಬಂದ್ವಿ ನಮಗೆ 3 ಜನ. ಮತ್ತೆ ನಮಗೆ ಎಷ್ಟು ಅಂದರೆ ಬಹಳ ಜೊತೆಗಿದ್ದಿದ್ದಕ್ಕೆ ಸಣ್ಣ ಹುಡುಗಿಂದ ನಮ್ಮ ಅಣ್ಣ ಜೊತೆಗೆ ಬೆಳೆದ್ರು. ನಮ್ಮ ಬೇರೆ ತವರು ಅಲ್ಲಿಲ್ಲ ತಗೊಬಿಡೋದು ಅಣ್ಣ ನಾನು ಫಸ್ಟ್ ಇದ್ದು ನಾವು ಹೋಗಿ ಮುರೇ ಜನ ಇದ್ವಿ. 3-4 ವರ್ಷ ಇದ್ವಿ ನಾವು. 4 ವರ್ಷ ಇದ್ವಿ ನಾವು. ನಾನು ಅಪ್ಪ ಇದ್ವಿ ಚೌಕಿ ಮನೆಯಾಗ ಬಾಡಿಗೆ ಇದ್ವಿ. ಅವಾಗ ಸಣ್ಣ ನಾನು ಭಾಳ ಸಣ್ಣ ನಾನು ಅಪ್ಪ ಬಿಟ್ಟು 1 ನಿಮಿಷ ಇರ್ತಿದ್ದಿಲ್ಲ. ಅದಕ್ಕೆ ನನ್ನ ಸಲುವಾಗಿ ನನ್ನ ಅಮ್ಮ ಅಲ್ಲಿ ಇರ್ತಿದ್ವಿ. ಮತ್ತೆ ಇವ್ರು ಬಂದ್ರು ಅಣ್ಣ. ಅವರೆಲ್ಲ ನಾನು ಬೋಲ್ತಿ ಜೊತೆಗೆ ಸಣ್ಣ ಹುಡುಗಿದ್ದೆ ಜೊತೆಗೆ ಹೆಂಗೆ ಇದ್ವಿ. ಇವರೆಲ್ಲ 2ನೇ ಕ್ಲಾಸ್ ಇದ್ದೆ ನಾನು ಕ್ಲಾಸ್ಮೇಟ್ ಅವರು ಹೇಳ್ತೀನಿ. ಈಗ ನಾನು ನೋಡಿ ಸೌಮ್ಯರ ಅಂತ ಇರ್ಬೋದು. ಅದಕ್ಕೆ ಸಣ್ಣ ಹುಡುಗಿದ್ದ ಗೊತ್ತಿರ್ಬೇಕಾದ್ರೆ ನೇಚರ್ ಗೊತ್ತಿರ್ತೈತಿ. ಈಗಿನ ಸೌಮ್ಯರ ಅಂದರೆ ಬಾರ ಬೇರೆ ಬೇರೆ ಇದೆ ಬಾರ್ಲಿಂದೆಲ್ಲ ಗೊತ್ತೈತಿ. ಈಗ ಸಾರ್ಕೊಂಡ್ ಹೋಗೋಣ ಅಂತ ಇರ್ತಾರೆ. ಬಟ್ ನಾನು ಒಂದು 2ನೇ ಕ್ಲಾಸಿಂದ ಕ್ಲಾಸ್ಮೇಟ್. ಅವಾಗಿಂದ ಸಣ್ಣ ಬುದ್ಧಿನೇ ಇರಲ್ಲ. ಅವಾಗಿಂದ ಜೊತೆಗಿದ್ದೀವಿ. ಅಂದರೆ ಸತ್ಯ ಆರೋಗ್ಯ ಏನಂದ್ರೆ ಈಗೇನು ಆರ್ಟಿಫಿಷಿಯಲ್ ಮಾಡಿ ಏನಂದ್ರೆ ಜನ ಇರಿಸೋದು ನಮಗೆ ಬಾಲ್ಯದಿಂದೆಲ್ಲ ಗೊತ್ತೈತೆ ಅಂತಿರ್ತಾರೆ. ಹಂಗಲ್ಲ ನಾವು ಜೊತೆಗೆ ಬೆಳೆದಿರೋದು ಆಟ ಆಡಿ ಗೋಲಿ ಆಟ ಬೆಳೆದಿರೋದು ಅವ್ರ ಮನೆ ಇಲ್ಲೇ ಇದೆ. ಹಾಗಾಗಿ ಎಷ್ಟು ಕ್ಲಾಸ್ಮೇಟ್ ಇವನು ಪ್ರವೀಣ ಅಂತಿದ್ರು. ನಾವು ಫಸ್ಟ್ ಫ್ರೆಂಡ್ ಸರಿಯಾಗಿ ನನಗೆ ಇವನು ಪ್ರವೀಣ ಪ್ರಶಾಂತ್ ಅಂತ ಜೊತೆಗೆ ಈಗ ನಾವೆಲ್ಲ ಶಿವರಾತ್ರಿಗೆಲ್ಲ ಬರ್ತಿರ್ತಾರೆ. ಇವರಿಗೆಲ್ಲ ಪರಿಚಯ ಹಂಗೆ ಅಷ್ಟು ಪ್ರೀತಿ ನಮ್ದಲ್ಲ. ಆದರೆ ಈಗ ಚೇಂಜ್ ಆಗಲ್ಲ. ನಾವು ಅಷ್ಟೇನೂ ಸೇಮ್ ಇರೋದು. ಅದಕ್ಕೆ ಹೇಳ್ತೀವಿ ಈಗ ಚೇಂಜ್ ಆದಷ್ಟು ಯಾರಿಗೆ ಗೊತ್ತಾಗ್ತಿರಲ್ಲ. ಸಣ್ಣ ಹುಡುಗರಿಗಿಂತ ಜೊತೆಗಿದ್ದೀವಿ ನಾವು ಸೇಮ್. ಇವತ್ತಿಗೂ ನಾನು ಅವ್ರನ್ನ ಮುಂಚೆ ಸಣ್ಣ ಜೊತೆಗಿದ್ದಾಗ ಇವತ್ತಿಗೂ ನೋಡ್ಕೊಂಡು ಬರ್ತಾ ಇದ್ದೀನಿ. ನನಗಂತೂ ತಮ್ಗೆಲ್ಲರ ಪ್ರೀತಿ ವಿಶ್ವಾಸದಿಂದ ಅವರು ನೀವೆಲ್ಲ ದೊಡ್ಡ ಮಟ್ಟಕ್ಕೆ ಶಿವಪ್ಪರ ಮಟ್ಟಕ್ಕೆ ನೀವೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಿದ್ದೀವಿ. ಆದರೆ ನಾನು ಇವತ್ತಿಗೂ ಅವರಲ್ಲಿ ನೋಡ್ತಿರೋದು ಗುಣವನ್ನು ಮಾತ್ರ ಎಲ್ಲರಿಗೂ ಸಮಾನಾಗಿ ಕಾಣ್ತಾರೆ. ಅವ್ರು ಅಷ್ಟು ಎತ್ತರಕ್ಕೆ ಬೆಳೆದಿದ್ರು ಕೂಡ ಇವತ್ತಿಗೂ ನನ್ನನ್ನು ಹತ್ರ ಕೇಳ್ಕೊಂಡು ಇವರು ನಾನು ಕ್ಲಾಸ್ಮೇಟು, ನಾವು 2ನೇ ಕ್ಲಾಸಿಂದ ದೋಸ್ತು, ನಾನು ಕ್ಲಾಸ್ಮೇಟ್ ಅಂತ ಇವತ್ತಿಗೂ ಪರಿಚಯಿಸ್ತಾರೆ. ಆ ಒಂದು ಮುದ್ದಾದ ಪ್ರೀತಿ, ಆ ಒಂದು ಒಂಥರ ತಾಯಿಗಳ ಗುಣ ಅದನ್ನು ನಾನು ಅನುಭವಿಸಿದ್ದೀನಿ. ತುಂಬ ಖುಷಿಯಾಗುತ್ತೆ. ಈ ಜನ್ಮದಲ್ಲಿ ನಾವು ಅವರ ಸ್ನೇಹಿತರಾಗಿರೋದಕ್ಕೂ ತುಂಬಾ ಪುಣ್ಯ ಮಾಡಿದ್ದೀವಿ ಅಂತ ಭಾಳ ಖುಷಿ ಪಡ್ತಿದ್ದೀನಿ. ನಾವೆಲ್ಲ ಕುಕ್ಕರ್ ಗ್ಲಾಸ್ ಆಗಿತ್ತು ಮನೆಗೆ. ಅವ್ರು ಮುಳ್ಳಿದೆ ನಮ್ಮ ಮನೆಗೆ. ಏನಂದ್ರೆ ಸಂಜೆ ಒಂದು ಕೂತೀನಿ ಹೊರಗೆ ಬರೋ ದಿವಸ ನಾವು ಸಾಯಂಕಾಲ ಹೊರಗೆ ಹೋಗೋದು. ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ಹೊರಗೆ ಹೋಗ್ತಿದ್ವಿ ದಿವಸ ನಾವು. ಅವ್ನು ಬಂದ ಹೊರಗೆ ಹೋಗಿ ಬರ್ರಿ ಸೋಮವಾರ ಅಂತ. ಅವಾಗ ಶಿವಣ್ಣ ಅಂತಿದ್ರು. ಅವರು ಈ ಸಮಯ ಅಂತಾರೆ ಚೇಂಜ್ ಆಗಿರಲ್ಲ. ಶಿವನ್ ಕರೀತಿದ್ರು ಶಿವಣ್ಣ ಅಂತ ಈಗ ಸಮಯ ಅಂತ ಕರೀತಾರೆ. ಯಾರಿಗೆ ಚೇಂಜ್ ಆಗಿ ನಾನು ಯಾರು ಇಟ್ಕೊಂಡು ಹೋಗ್ತೀನಿ. ಯಾರಿಗೂ ನಾನು ಹೆಂಗೆ ಕರೀರಿ ಅಂತಿಲ್ಲ. ಅದಕ್ಕೆ ನಾನು ಏನೇ ಬಂದು ಕ್ಯಾಶ್ ಇರ್ತೀನಿ. ನೀವು ಹೆಂಗಾರ ಕರ್ಕರಿ ನನಗೆ ಅಂತ ಹೆಂಗೆ ನನಗೆ ಬರ್ಕಾಗಲ್ಲ ಅಂತ. ಅವಾಗ ಅವ್ನು ನಮ್ಮ ಮನೆಗೆ ಇದ್ದ ನಾನು ಕುಕ್ಕರ್ ಅದನ್ನು ಹೋಗ್ತಿಲ್ಲಿ ಅವ್ನು ಟಚ್ ಮಾಡಿರಲಿಲ್ಲ. ನಾವು ಕೊಲಿ ಬಂದ ಎಲ್ಲ ಕ್ಲೀನ್ ಮಾಡಿದ್ರು. ಅವ್ನು ಮತ್ತೆ ಇಡೀ ಇಬ್ಬರು ಸೇರಿ ಮನೆ ಕ್ಲೀನ್ ಮಾಡಿದ್ವಿ. ಅವನು ನಾನು ಸೇರಿ ನಮ್ಮ ಮನೆ ಪೂರ್ತಿ ಕೊಂಬುಗಳ ಬಾಡಿಗೆ ಮನೆ ಪೂರ್ತಿ ಮನೆ ಫುಲ್ ಅಕ್ಕಿ ಅನ್ನ ಬೇಳೆ ಇಬ್ಬರೇ ಸೇರಿ ಮನೆ ಅಷ್ಟು ಕ್ಲೀನ್ ಮಾಡಿದ್ದೇವೆ. ಮತ್ತು ಹೊಟ್ಟೆ ಇದ್ದಿದ್ದಿಲ್ಲ. ಹೆಂಗೆ ಕೂತಿದ್ನಲ್ಲ ನನ್ನ ಪಕ್ಕಕ್ಕೆ ನಮ್ಮನೆ ಗ್ಯಾಸ್ ಕಟ್ಟಿ ಗಿಸ್ಕಟ್ ಇರಲಿಲ್ಲ. ನಿಮ್ಮ ಪಕ್ಕಕ್ಕೆ ಕೂತೀನಿ ಪಕ್ಕಕ್ಕೆ ಕುಕ್ಕರ್ 12 ಲೀಟರ್ ಕುಕ್ಕರ್ ಬ್ಲಾಸ್ಟ್ ಆಗ್ಯದ. ತಕ್ಷಣ ಅವನು ಬಂದ ನಮ್ಮ ಅಪ್ಪಾಜಿ ಬಂದ್ರು. ನಮ್ಮ ಗುರುದತ್ತ ಸಣ್ಣ ಭಾಳ ಸಣ್ಣ ನಾನು. ನಮ್ಮ ಅದಕ್ಕೆ ಜಸ್ಟ್ ಕೊಟ್ಟಾಗ ಹಿಂಗೆ ಯಾಕೆ ಬಿಸಿಲು ಹೊಡೆದಿಲ್ಲ ಅಂತ ಬ್ಲಾಸ್ಟ್ ಆಗ್ಯದ. ಅವಾಗ ಅವನು ನನ್ನ ಸರಿ ಇಡೀ ಮನೆ ಕ್ಲೀನ್ ಮಾಡಿದ್ರು. ಬಟ್ ಅಷ್ಟು ಇದ್ರಿಂದ ದೇವರು ಕಾಪಾಡೋದಂತೆ ಅನುಷ್ಠಾನದಲ್ಲಿ ಶಕ್ತಿ ಇರ್ತದೆ ಅನ್ನೋದಕ್ಕೆ ನಾವು ಈಗ ಇದರ ಕೊಡ್ತೀವಿ. ಕಾಂಪೌಂಡ್ ಏರಿಯಾ ಅಂದರೆ ಸೇಫ್ ಏರಿಯಾ ಕೊಡ್ತೀವಿ. ಮುಂಚೆಗೆಲ್ಲ ಜಂಗಲ ಕೊಡ್ತೀವಿ. ಒಬ್ಬರಿಗೆ ಬಂತು ಹಾವು ಹಚ್ಚಿದ್ರು ಅನುಷ್ಠಾನಕ್ಕೆ ಹುಲಿ ಬಂತು ಆನೆ ಬಂತು ಎಂದೂ ಆಗಿಲ್ಲ. ಇದು ಬಂದು ನ್ಯಾಸ ಅಂತ ಇರ್ತದೆ. ನ್ಯಾಸವಾಗಿ ಬಂತು ಜಪ ಮಾಡ್ಬೇಕಾರಾಗಿ ನೀರು ಗಾಳಿ ಏನು ಮಾಡಲ್ಲ. ಅಕಸ್ಮಾತ್ ಯಾರೋ ಸಲವನ್ನು ಮಾಡ್ತಿರ್ತೀವಿ. ಅವ್ರು ಮಾಟ ಮಂತ್ರ ಮಾಡಿರ್ತಾರೆ. ಅವ್ರ ಅದಕ್ಕಿಂತ ಪವರ್ಫುಲ್ ಇರ್ತಾರೆ. ಆ ಟೈಮ್ನಾಗೆ ದಿಗ್ಬಂಧನ ಮಾಡ್ಕೊಂಡ್ರೆ ನಮ್ಗೆ ಏನು ಟಚ್ ಮಾಡೋಕ್ಕಾಗಲ್ಲ. ನಮ್ದು ಎಕ್ಸಾಂಪಲ್ ನೀವು ನಮ್ಮ ದೇವಸ್ಥಾನ ನೋಡ್ಬೋದು. ನಾವು ಮುಂದ್ಗಡೆ ಕೂತ್ಕೊಂಡ್ರೆ ತೀರ್ಥಕ್ಕೆಲ್ಲ ಜನ ಕೊಡ್ಬೋದು. ನಾನು ಹಿಂದ್ಗಡೆ ಕೊಡ್ತೀನಿ ದೇವರಿಗೆ. ನಾವು ಅಪ್ಪಾಜಿ ಅವತ್ತು ಹೇಳಿದ್ವಿ ಇನ್ನೂ ಸಾಮಾನ್ಯ ಈ ಫೀಲ್ಡ್ ಒಳಗೆ ಸುಮ್ಮನೆ ದೇವರಿಗೆ ಕೊಡೋ ಶಿವಪ್ಪನ ಆಟ ಬರಲ್ಲ. ಇಲ್ಲ ದೇವರಿಗೆ ಥರ ಹೇಳಿದ್ರು. ಯಾಕಂದ್ರೆ ಫೀಲ್ಡ್ ಒಳಗೆ ಯಾರು ಹೆಂಗೆ ಇವತ್ತು ಮಾತ್ರ ಶಕ್ತಿ ಭಾಳ ಅದ. ಹೊಗಳ್ತಿರ್ತೀನಿ ಅಂತ ಅಪ್ಪ ಶಿವಪ್ಪ ಸತ್ತರ ಕಾಲದಿಂದ 125 ವರ್ಷ, ಅಪ್ಪ 23 ವರ್ಷ, ನಾನು 34 ವರ್ಷ ಇದೆ ಅನುಷ್ಠಾನ ಅದ. ಇವತ್ತು ಪವರ್ಫುಲ್ ಇರ್ಬೋದು. ಅವತ್ತು ನಾನು ದೇವರಿಗಿರಲಿಲ್ಲ ಕೊಡೋಕ್ಕಿಂತ ಮುಂಚೆಗೆ. ಅವಾಗ ಅನ್ಕೊಂಡಿರೋದು ಸುಮ್ಮನೆ ಶಿವಪ್ಪ ನಿಂತು ಕುತ್ಕೊಂಡು ಜಪ ಮಾಡೋ ಅನ್ನೋದು. ಅವಾಗ ನಾನು ಶಿವಪ್ಪ ನಿಂತು ಕುತ್ಕೊಂಡು ಜಪ ಮಾಡ್ತೀನಿ. ಅಲ್ಲಿ ಕುತ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಬೇಕು. ಯಾರು ಹೇಳ್ರಿ ಅಲ್ಲಿ ನೀವು ಕುತ್ಕೊಂಡ್ರೆ ವಾಶ್ರೂಮ್ ಹೋಗ್ಬೇಕು ಅನ್ಸಲ್ಲ, ನೀರಡಿಗೆ ಅನ್ಸಲ್ಲ, ಏನೂ ಅನ್ಸಲ್ಲ, ಸುಸ್ತು ಅನ್ಸಲ್ಲ. 10 ನಿಮಿಷ ಬೇಕಾದ್ರೆ ಆಗಿರೋದು ಕುತ್ಕೊಂಡು ನೋಡಿ ಫೀಲಿಂಗ್ಸೇ ಬೇರೆ ಇರ್ತದೆ. ಅದಾದ ಪಾರ್ವತಿ ಕೆಳಗೆ ಶಿವಪ್ಪ ಹಿಂದೆ ಕೂಡ ಜಾಗ ಅದಷ್ಟು ಅವನೊಬ್ಬ ಸೆಲೆಕ್ಟ್ ಮಾಡಿಕೊಡ್ತಿರೋ ಜಾಗ. ಆ ಜಾಗಕ್ಕೆ ಅನುಷ್ಠಾನ ಕೊಡುವಂತ ಅಂದರೆ ದೇವ್ರ ದಾಟಿ ಯಾರು ಬಲನ್ನ ಯಾರು ಮಾಡ್ತಿರ್ತೀನಿ. ಅವ್ರು ಮಾಟ ಮಾಡಿರ್ತಾರೆ, ಮುದ್ರ ಮಾಡಿರ್ತಾರೆ, ನನಗಿಂತ ಬೋರ್ ಇರ್ತಾರೆ. ನಾನು ಸಣ್ಣ ಹುಡುಗ ಅವಾಗ ಸುಮ್ಮನೆ ಏನಿತ್ತು ಸುಮ್ಮನೆ ಯಾರು ಏನು ಮಾಡೋಕ್ಕಾಗಂಗಿಲ್ಲ ಅಂತ. ಹಂಗಾಗಿ ಅವಾಗ
ಶಿವ ಪಾರಿ ಒಲೆ ಸ್ವಭಾವದಂತ. ಅದಕ್ಕೆ ಈಶ್ವರನ ಯಾರು ನಡ್ಕೊಳ್ತಾರಲ್ಲ ಅವರು ಕೊಡೋದಿರಲ್ಲ. ರಾವಣ ಭೂಲೋಕದಾಗೆ ಸಂಗೀತನೇ ಇರಲಿಲ್ಲ, ಭೂಲೋಕಕ್ಕೆ ಸಂಗೀತ ತಂದಿದ್ದೆ ರಾವಣ. ಆ ಈಶ್ವರನ ಮೆಚ್ಚಿದ್ದ ಸಂಗೀತದಿಂದ ಒಂದು ನಲನಾಡಿನ ತಲೆಲ್ಲ ತಂಬೂರಿ ಮಾಡ್ಕೊಂಡು ಇದು ಮಾಡ್ಕೊಂಡು ಮೀಟಿ ಆ ಈಶ್ವರದೇವರಿಗೆ ಮೆಚ್ಚಿದ್ದ. ಆ ಈಶ್ವರದೇವರಿಗೆ ಭೂಲೋಕ ಸಂಗೀತನೇ ಇರಲಿಲ್ಲ, ಭೂಲೋಕಕ್ಕೆ ಸಂಗೀತ ತಂದಿದ್ದೆ ರಾವಣ. ರಾವಣ ನಿಜ ಅಂದರೆ ಪ್ರವೃತ್ತಿ ರಾಕ್ಷಸ ಅಂದ್ರೆ ಒಂದು ರಾವಣ ಬ್ರಹ್ಮನ ಮಗ, ಪೌಲಸ್ಯ ಬ್ರಹ್ಮನ ಮಗ. ಹಾಗಾಗಿ ಪ್ರವೃತ್ತಿ ಮಾತ್ರ ಒಂದ್ಸರಿ ಮೊದಲಿಗೆ ಕೇಳ್ತಾರಂತ, ನಾನು ಮುತ್ತೈದೆಗೆ ಊಟಕ್ಕೆ ಹಾಕ್ಬೇಕು ಅಂತ. ಲಕ್ಷ್ಮೀ ಸರಸ್ವತಿ ಪಾಠ ಒಟ್ಟರೆ ಖರ್ಚೆ ಆಗ್ತಾನಂತ ಮುತ್ತೈದೆಗೆ ಊಟಕ್ಕೆ. ಅದು ಅಷ್ಟು ಶಕ್ತಿ ತಗೊಂತಾರೆ. ಪಾಪ ಎಲ್ಲ ಟೈಮ್ ಆಗ್ತದೆ.